ವಿಶ್ವ ಗೆದ್ದಂತ ಭಾರತದ ಮಹಿಳಾ ಕ್ರಿಕೆಟಿಗರಿಗೆ ಭಾರಿ ಬಹುಮಾನ ಸಿಕ್ಕಿದೆ. ಈಗಾಗಲೇ 125 ಕೋಟಿ ಮೌಲ್ಯದ ಬಹುಮಾನ ಸಿಕ್ಕಿದೆ. ಅದರ ಜೊತೆಗೆ ಮತ್ತೊಂದು ಬಹುಮಾನ ಏನಂತ ನೋಡೋಣ. ಬಿಸಿಸಿಐನಿಂದ 51 ಕೋಟಿ, ಉದ್ಯಮಿಯಿಂದ ವಜ್ರದ ಗಿಫ್ಟ್ ಕೂಡ ಸಿಕ್ಕಿದೆ. ಚೊಚ್ಚಲ ಏಕದಿನ ವಿಶ್ವಕಪ್ ಗೆದ್ದ ಹರ್ಮನ್ ಪ್ರೀತ್ ಕೌರ್ ಸಾರಥ್ಯದ ಭಾರತ ಮಹಿಳಾ ಕ್ರಿಕೆಟ್ ತಂಡಕ್ಕೆ ಬಹುಮಾನಗಳ ಸುರಿಮಳೆಯೇ ಸಿಕ್ಕಿವೆ. ಬಿಸಿಸಿಐ ಬರೋಬ್ಬರಿ 51 ಕೋಟಿ ರೂಪಾಯಿ ನಗದು ಬಹುಮಾನ ಘೋಷಿಸಿದ್ದು, ಇದು ಚಾಂಪಿಯನ್ಸ್ ತಂಡಕ್ಕೆ ಐಸಿಸಿ ನೀಡುವ ಬಹುಮಾನಕ್ಕಿಂತ ಕೂಡ ಅಧಿಕ. ಅದು ಒಂದ್ ಕಡೆ ಸಂತೋಷ. ಆದ್ರೆ ಇದೇ ವೇಳೆ ಟೀಂ ಇಂಡಿಯಾ ಆಟಗಾರ್ತಿಯರಿಗೆ ಸೂರತ್ ನವವಜ್ರದ ವ್ಯಾಪಾರಿಯೊಬ್ರು ವಜ್ರದ ಆಭರಣ ಹಾಗೂ ಸೌರ ಫಲಕವನ್ನು ಉಡುಗೊರೆಯಾಗಿ ನೀಡೋದಾಗಿ ಘೋಷಣೆ ಮಾಡಿದ್ದಾರೆ. ಮಧ್ಯಪ್ರದೇಶ ಹಾಗೂ ಹಿಮಾಚಲ ಪ್ರದೇಶ ಸರ್ಕಾರಗಳು ಕೂಡ ತಮ್ಮ ರಾಜ್ಯಗಳ ಆಟಗಾರರಿಗೆ ತಲಾ 1 ಕೋಟಿ ರೂಪಾಯಿ ಬಹುಮಾನವನ್ನ ಪ್ರಕಟ ಮಾಡಿವೆ. ದಶಕಗಳ ಕನಸು ಏನಿದೆ ನನಸಾಗಿದೆ. ಹಾತೊರಿತಾ ಇದ್ರು ಈ ಕಪ್ಪನ್ನ ಮುಡಿಗೇರಿಸಿಕೊಳ್ಬೇಕು ಅಂತ ಮಹಿಳಾ ಆಟಗಾರ್ತಿಯರು. ಕೊನೆಗೂ ಕೂಡ ಕಪ್ ನಮ್ಮದಾಗಿದೆ. ಅದರ ಜೊತೆಗೆ ಭರಪೂರದ ಗಿಫ್ಟ್ಗಳು ಕೂಡ ಸಿಗ್ತಾ ಇವೆ. ಭಾರತ ತಂಡದ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಅವರು ವಿಶ್ವ ಕಪ್ಪನ್ನ ಮಗ್ಲಲ್ಲೇ ಅಂದ್ರೆ ವಿಶ್ವಕಪ್ ಗೆದ್ದ ಮಗ್ಲಲ್ಲೇ ಇಷ್ಟು ಗಿಫ್ಟ್ಗಳನ್ನ ಈಗ ಗಿಟ್ಟಿಸ್ಕೊಳ್ತಾ ಇದ್ದಾರೆ. ಈ ಕಪ್ಪನ್ನ ಮಗ್ಲಲ್ಲೇ ಇಟ್ಕೊಂಡು ಭಾನುವಾರ ನಿದ್ದೆ ಮಾಡಿದ್ರು ಅನ್ನೋದು ಕೂಡ ವಿಶೇಷವಾಗಿ ಇಲ್ಲಿ ಕಂಡು ಬರ್ತಾ ಇದೆ. ಆ ಫೋಟೋವನ್ನು ಕೂಡ ನೀವು ಗಮನಿಸಬಹುದು. ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಅಂದ್ರೆ ಕ್ರಿಕೆಟ್ ಎಲ್ಲರ ಆಟ, ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ವಿಶ್ವಕಪ್ ಗೆಲ್ಲಬೇಕು ಅನ್ನುವಂಥ ಆಸೆ ಕನಸೇನಿದೆ ಅದು ನೆರವೇರಿದಂಥ ದಿನ ಏನಿದೆ, ಅವತ್ತಿನ ದಿನ ರಾತ್ರಿ ಅವರು ಆ ವಿಶ್ವಕಪ್ಪನ್ನು ತಮ್ಮ ಜೊತೆಗೆ ಇಟ್ಕೊಂಡು ಮಲಗಿದ್ರಂತೆ. ಆ ಒಂದು ಫೋಟೋ ಏನಿದೆ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಯಾರಿಗೇ ಆಗಲಿ ಅಂಥ ದೊಡ್ಡ ಕನಸು ನೆರವೇರಿದಾಗ ಆ ಖುಷಿ ಏನಿರುತ್ತೆ ಅದನ್ನು ಸಂಭ್ರಮಿಸುವಂಥ ಒಂದು ರೀತಿ ಅದು.